ನೀರಿನಲ್ಲಿ ಕೀಟನಾಶಕ ಹಾಕಿಸಿದ್ದು ಶ್ರೀರಾಮ ಸೇನೆ ಸಂಘದ ಈ 3 ಹಲ್ಕಟ್ಟುಗಳು ಸೇರಿ ಹೆಡ್ ಮಾಸ್ಟರ್ ಮುಸ್ಲಿಂ ಧರ್ಮದವರು ಇದ್ರು. ಸಾಯಿಬಾಬಾ ಹಿಂದೂನ ಅಥವಾ ಮುಸ್ಲಿಂ ಅಂತ ಹೇಳಿ ಅಲ್ಲಿ ಮದುವೆ ಆದ ಹಿಂದೂ ಕೂಡ ಭಕ್ತ. ಇಂಥ ಘಟನೆ ಆಗ್ಬಾರ್ದಾಗಿತ್ತು. ಸರ್ಕಾರಿ ಶಾಲೆಯ ನೀರಿನ ಟ್ಯಾಂಕ್ ಅಲ್ಲಿ ವಿಷ ಹಾಕ್ಸಿದ್ರು. ಈ 3 ಜನ ಏನ್ ಕಾಣ್ತಾ ಇದ್ರಲ್ಲ ಇವ್ರ ಉದ್ದೇಶ ಏನಾಗಿತ್ತಪ್ಪ ಅಂದ್ರ ಆ ಹೆಡ್ ಮಾಸ್ಟರ್ದು ನೌಕರಿ ತೆಗೆಯೋದು, ಇಲ್ಲ ಅವನು ಬೇರೆ ಕಡೆ ಟ್ರಾನ್ಸ್ಫರ್ ಆಗಲಿ ಅಂತ ಇವ್ರ ಉದ್ದೇಶ ಆಗಿದೆ. ಈ ಲೆವೆಲ್ ಅಲ್ಲಿ ದ್ವೇಷ ಅಂತ ಯಾವ ಮನುಷ್ಯನು ಮಾಡಬಾರದು ಬಿಡಿ. ಇಲ್ಲಿ ಹಿಂದೂ ಮುಸ್ಲಿಂ ವಿಷಯನೇ ಬರೋದಿಲ್ಲ, ಇಲ್ಲಿ ಮನುಷ್ಯತ್ವದ ಪ್ರಶ್ನೆ. ಜುಲೈ 14, 2025 ಬೆಳಗಾವಿ ಜಿಲ್ಲೆಯ ಹುಲಿಕಟ್ಟಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ 11ರಿಂದ 12 ಮಕ್ಕಳು ಕೀಟನಾಶಕ ಮಿಕ್ಸ್ ಆಗಿರೋ ನೀರು ಕುಡಿದು ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾರೆ. ಮಕ್ಕಳು ಆ ಕೀಟನಾಶಕ ಹಾಕಿರೋ ನೀರು ಕುಡಿದು ಮಕ್ಕಳ ಆರೋಗ್ಯದಲ್ಲಿ ತುಂಬಾನೇ ತೊಂದರೆ ಆಗಿದೆ. ಆದ್ರೆ ಅದೃಷ್ಟವಶಾತ್ ಮಕ್ಕಳ ಜೀವ ಹೋಗಲಿಲ್ಲ, ಎಲ್ಲಾ ಮಕ್ಕಳು ಬದುಕಿದ್ರು. ಒಂದು ವರದಿಯ ಪ್ರಕಾರ ನೀರಿನಲ್ಲಿ ಕೀಟನಾಶಕ ಹಾಕಿಸಿದ್ದು ಶ್ರೀರಾಮ ಸೇನೆ ಸಂಘದ ತಾಲೂಕು ಅಧ್ಯಕ್ಷ ಸಾಗರ್ ಪಾಟೀಲ್ ಮತ್ತು ಆತನ ಸ್ನೇಹಿತರು. ಈ ಕಚಡ ಐಡಿ ಅವರ ತಲೆಯಲ್ಲಿ ಹೆಂಗ್ ಬಂತೋ ಗೊತ್ತಿಲ್ಲ. ಈ 3 ಹಲ್ಕಟ್ಟುಗಳು ಸೇರಿ ಆ ಸ್ಕೂಲ್ ಪ್ರಿನ್ಸಿಪಲ್ ನ ಸಸ್ಪೆಂಡ್ ಮಾಡಿಸ್ಬೇಕಂತ ಇವರು ಪ್ಲಾನ್ ಮಾಡಿದ್ರು. ಯಾಕೆಂದ್ರೆ ಹೆಡ್ ಮಾಸ್ಟರ್ ಮುಸ್ಲಿಂ ಧರ್ಮದವರು ಇದ್ರು. ಸುಲೇಮನ್ ಗೋರಿ ನಾಯಕ್ 13 ವರ್ಷದಿಂದ ಅಲ್ಲಿ ಅವರು ಕೆಲಸ ಮಾಡ್ತಾ ಇದ್ರು. 13 ವರ್ಷಗಳಿಂದ ಟ್ರಾನ್ಸ್ಫರ್ ಆಗದಿರುವ ಕಾರಣ ಅವರನ್ನು ಟ್ರಾನ್ಸ್ಫರ್ ಮಾಡಿಸಿ ಧರ್ಮದ ಮಧ್ಯೆ ದ್ವೇಷವನ್ನು ಹುಟ್ಟಿಸುವುದು ಇವರ ಮುಖ್ಯ ಉದ್ದೇಶ ಆಗಿದೆ. ಈ 3 ಜನರು 5ನೇ ತರಗತಿ ಹುಡುಗನಿಗೆ ಹಂಜಿಸಿ ಬೆದರಿಸಿ ದುಡ್ಡು ಕೊಟ್ಟು ಆ ಕೀಟನಾಶಕ ಕೊಟ್ಟು ಆ ನೀರಿನ ಟ್ಯಾಂಕ್ ಅಲ್ಲಿ ಹಾಕ್ಸಿದ್ರು. ರಾಜಕಾರಣಿಗಳು ಆ ಧರ್ಮ ಈ ಧರ್ಮ ಅಂತೇಳಿ ಬೆಂಕಿ ಹಚ್ಚೋದು ನಮಗೆಲ್ಲ ಗೊತ್ತಿರುವ ವಿಷಯ. ಆದ್ರೆ ಇವರು ಈ ಲೆವೆಲ್ ಅಲ್ಲಿ ನೀಚತನಕ್ಕೆ ಇಲ್ಲಿ ಸಾಗರ್ ಪಾಟೀಲ್ ಇಳಿಬಾರ್ದಾಗಿತ್ತು. ಹಿಂದೂ ಮುಸ್ಲಿಂ ಧರ್ಮದ ಆಟದಲ್ಲಿ ಈ ಮಕ್ಕಳನ್ನು ಯಾಕೆ ಬಲಿ ತಗೋಕೆ ರೆಡಿ ಆಗಿದ್ದೀರಿ? ಈ ಲೆವೆಲ್ ನೀಚತನಕ್ಕೆ ನೀವು ಏನ್ ಹೇಳ್ತೀರಿ ವೀಕ್ಷಕರು? ಈ ಲೆವೆಲ್ ನೀಚತನನ್ನ ನೀವು ಶಿರಡಿಗೆ ಹೋಗಿ ನೋಡಿ, ಅಲ್ಲಿರುವ ಸಾಯಿಬಾಬಾರನ್ನು ನೋಡಿ ಹೇಳಿ ಸಾಯಿಬಾಬಾ ಹಿಂದೂನ ಅಥವಾ ಮುಸ್ಲಿಂ ಅಂತ ಹೇಳಿ. ಅಲ್ಲಿ ಮದುವೆ ಆದ ಹಿಂದೂ ಕೂಡ ಭಕ್ತ, ನಮಾಜ್ ಮಾಡಿದ ಮುಸ್ಲಿಂ ಕೂಡ ಭಕ್ತ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಘಟನೆ ಬಗ್ಗೆ ಧಾರ್ಮಿಕ ದ್ವೇಷದಿಂದ ತುಂಬಿದ ಭೀಕರ ಕೃತ್ಯ ಅಂತೇಳಿ ಟ್ವೀಟ್ ಮಾಡಿದ್ದಾರೆ. ಅವರಿಗೆ ಶಿಕ್ಷೆ ಕೊಡಿಸಿ ಅಂತ ಹೇಳಿ ಅವರು ಟ್ವೀಟ್ ಮಾಡಿದ್ದಾರೆ. ಮುಸ್ಲಿಂ ಹೆಡ್ ಮಾಸ್ಟರ್ ಅವರನ್ನು ಟಾರ್ಗೆಟ್ ಮಾಡಿ ಧರ್ಮಗಳ ಬಗ್ಗೆ ಬೆಂಕಿ ಹಚ್ಚೋದು ಎಷ್ಟು ಸರಿ? ಜಾತಿ ಮತ್ತು ಧರ್ಮದ ರಾಜಕೀಯ ಅಡಿಯಲ್ಲಿ ಈ ಪ್ಲಾನ್ ಮಾಡಿದ್ದು ಅನ್ಸುತ್ತೆ. ಗುರುಗಳಿಗೆ ಧರ್ಮ ಇದೆಯಾ? ಅಂದ್ರೆ ನಾವು ಓದುವ ಹೈಸ್ಕೂಲ್ ನಮಗೇನು ಕಲಿಸಿರ್ತಕ್ಕಂಥ ಹೈಸ್ಕೂಲ್ ಮಾಸ್ಟರ್ಗಳು ಅಥವಾ ಶಿಕ್ಷಕರಿಗೆ ಅವರಿಗೆ ಧರ್ಮ ಇದೆಯಾ?